ಮಂಗಳೂರು ಮಾರ್ಗವಾಗಿ ಮುಂಬೈಗೆ ತೆರಳುವ ರಸ್ತೆಯ ಉಡುಪಿಯ ರಾಷ್ಟ್ರೀಯ ಹೆದ್ದಾರಿ 66 ಮತ್ತು ಒಳರಸ್ತೆಯು ಸಂಧಿಸುವ ಹೆಜಮಾಡಿ ಬಸ್ ಸ್ಟ್ಯಾಂಡ್ ಸಮೀಪ ಶಾಂಭವಿ ನದಿ ಮತ್ತು ಕೋಡಿ ಬೀಚ್ಗಳ ಮಧ್ಯೆ ಇರುವ ಪ್ರಕೃತಿ ರಮಣೀಯ ಪ್ರದೇಶವೇ ಕನ್ನಂಗಾರ್. ಇದು ಕೇಂದ್ರ ಜುಮಾ ಮಸೀದಿಯೊಂದನ್ನು ಹೊಂದಿದ್ದು ಇದಕ್ಕೆ ಸರಿಸುಮಾರು 300 ವರ್ಷಗಳ ಇತಿಹಾಸವಿದೆ. 2011ರಲ್ಲಿ ಈ ಮಸೀದಿಯು ಸುಮಾರು 3 ಕೋಟಿ ವೆಚ್ಚದಲ್ಲಿ ಪುನರ್ನಿರ್ಮಾಣಗೊಂಡಿದೆ. البدر كطلعته وجه جميل والشمس كبس. ಕನ್ನಂಗಾರ್ ಪ್ರದೇಶವು ಸುಮಾರು 5 ರಿಂದ 6 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದ್ದು ಸುಮಾರು 9 ಮಸೀದಿ ಮತ್ತು 8 ಮದ್ರಸೆಗಳು ಇಲ್ಲಿ ಕಾರ್ಯಾಚರಿಸುತ್ತಿದೆ. 700ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯ ಫಲವನ್ನು ಅನುಭವಿಸುತ್ತಿದ್ದು 30ಕ್ಕೂ ಅಧಿಕ ನುರಿತ ಶಿಕ್ಷಕರಿಂದ ತರಬೇತಿ ನಡೆಯುತ್ತಿದೆ. ಅಲ್ಲದೆ ಮಸೀದಿ ಅಧೀನದಲ್ಲಿ ಸುಸಜ್ಜಿತ ಹವಾನಿಯಂತ್ರಿತ ಹೈಬಾ ಎಂಬ ವೈಭವ ಕಲ್ಯಾಣ ಮಂಟಪವಿದ್ದು ಸುಮಾರು 1,500 ಜನರನ್ನು ಹೊರುವ ಸಾಮರ್ಥ್ಯ ಹೊಂದಿದೆ. ಅಲ್ಲದೆ ಹೈಬಾ ಕಾಂಪ್ಲೆಕ್ಸ್ ರೆಸಿಡೆನ್ಸೀಸ್ ಕಾರ್ಯಾಚರಿಸುತ್ತಿದೆ. ಅಲ್ಲದೆ ಇದು ವಿಶಾಲವಾದ ದರ್ಸ್ ವ್ಯವಸ್ಥೆಯನ್ನು ಹೊಂದಿದ್ದು ಸುಮಾರು 50ರಷ್ಟು ವಿದ್ಯಾರ್ಥಿಗಳು ಇಸ್ಲಾಮಿನ ಜೀವಾಳವಾದ ಶರೀಯತ್ ದೀನಿ ವಿಜ್ಞಾನ ಕಲಿಕೆಯಲ್ಲಿ ಮಗ್ನರಾಗಿದ್ದಾರೆ. ದರ್ಸ್ ಲೈಬ್ರರಿ ವ್ಯವಸ್ಥೆಯನ್ನು ಹೊಂದಿದ್ದು ಸಂಧ್ಯಾ ಸಮಯಗಳಲ್ಲಿ ಲೈಬ್ರರಿಯ ಫಲವನ್ನು ವಿದ್ಯಾರ್ಥಿಗಳು ಅನುಭವಿಸುತ್ತಾರೆ. ಅಲ್ಲದೆ ಬೃಹತ್ ಕುತುಬುಖಾನ ಗ್ರಂಥ ಭಂಡಾರವನ್ನು ಹೊಂದಿದ್ದು ವಿವಿಧ ತಫ್ಸೀರ್, ಕುರ್ಆನ್ ಅರ್ಥವ್ಯಾಖ್ಯಾನ, ಫಿಕ್ಹ್, ಕರ್ಮಶಾಸ್ತ್ರ, ಪ್ರಮುಖ ಗ್ರಂಥಗಳು, ವಿವಿಧ ಹದೀಸ್ ಗ್ರಂಥಗಳು, ನಹು, ಸರ್ಫ್, ಮಂತಿಕ್, ಮಾನಿ, ಸುನ್ನತ್, ಜಮಾತ್ ಸೇರಿ ಹಲವು ಪಠ್ಯನಾರ್ಹ ವಿಚಾರಗಳ ಬೃಹತ್ ವಿದ್ಯಾ ಸಮುಚ್ಚಯವನ್ನು ಹೊಂದಿದೆ. ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಗಳ ಪೋಷಣೆಗಳಿಗಾಗಿ ಭಾಷಣ ತರಬೇತಿ ನಡೆಯುತ್ತಿದ್ದು ಅಲ್ಲದೆ ಉತ್ತಮ ಬರಹಗಾರರನ್ನು ರೂಪಿಸಲು ಅಲ್ ಫುರ್ಖಾನ್ ಎಂಬ ಕೈಬರಹ ಸಂಚಿಕೆಯನ್ನು ಜಾರಿಗೆ ತಂದಿದೆ. ಈ ತರಗತಿ ಮತ್ತು ಕೈಬರಹ ಸಂಚಿಕೆಗಳ ಪ್ರಯೋಜನವನ್ನು ಪಡೆದ ವಿದ್ಯಾರ್ಥಿಗಳು ಮುಹಿಸುನ್ನಾ ಮುಸಾಬಕದಂತಹ ಪ್ರತಿಭೋತ್ಸವಗಳಲ್ಲಿ ಪ್ರತಿಭೆಗಳಾಗಿ ರಾಜ್ಯದ ಉದ್ದಗಲಕ್ಕೂ ಮಿಂಚುತ್ತಿದ್ದಾರೆ. ಅದಲ್ಲದೆ ನಿಮ್ಮ ಪೈಕಿ ಕುರ್ಆನ್ ಕಲಿಯುವವರು ಮತ್ತು ಕಲಿಸುವವರು ಅತ್ಯುತ್ತಮ ಎಂಬ ಪ್ರವಾದಿ ವಚನದಂತೆ ಕಳೆದ 2 ವರ್ಷಗಳಿಂದ ಇಫ್ದುಲ್ ಕುರ್ಆನ್ ತರಗತಿ ನಡೆಯುತ್ತಿದ್ದು ತಜ್ವೀದ್ ಪ್ರಕಾರ ಕುರ್ಆನ್ ಅಧ್ಯಯನ ಮತ್ತು ಕಂಠಪಾಠವನ್ನು ಕಲಿಸುತ್ತಿದೆ. ಇಂದು 10ರಷ್ಟು ವಿದ್ಯಾರ್ಥಿಗಳು ಇದರ ಫಲವನ್ನ ಲೌಕಿಕ ವಿದ್ಯಾರ್ಜನೆಯೊಂದಿಗೆ ಭಾಷಣ ತರಗತಿಯ ಜೊತೆಗೆ ಅನುಭವಿಸುತ್ತಿದ್ದಾರೆ. 100 ವರ್ಷಗಳ ಇತಿಹಾಸವಿರುವ ಕನ್ನಂಗಾರ್ ದರ್ಸ್ 2010ರಿಂದ ಮುಹಿಸುನ್ನಾ ಪಠ್ಯಕ್ರಮವನ್ನು ಅವಲಂಬಿಸಿದ್ದು ಮುಹಿಸುನ್ನಾ ಕರ್ನಾಟಕ ಮತ್ತು ಉಡುಪಿ ಜಮಿಯತುಲ್ ಉಲಮಾ ಅಧ್ಯಕ್ಷರು, ಜಮಿಯತುಲ್ ಉಲಮಾ ಕೇಂದ್ರ ಸದಸ್ಯರು, ಪ್ರಭಾಷಣ ದಿಗ್ಗಜರು, ಕನ್ನಂಗಾರ್ ಮುದರಿಸರೂ ಆದ ಬಹುಮಾನ್ಯ ಅಲ್ಹಾಜ್ ಅಶ್ರಫ್ ಸಕಾಫಿ ಕೀನ್ಯಾ ದರ್ಸಿಗೆ ಯಶಸ್ವಿ ನೇತೃತ್ವವನ್ನು ನೀಡುತ್ತಿದ್ದಾರೆ. ಇವರಿಂದ ವಿದ್ಯಾರ್ಜನೆಗೆ ಇದು ಅಪಾರ ಶಿಷ್ಯವೃಂದವನ್ನ ಹೊಂದಿದ್ದಾರೆ. ಧಾರ್ಮಿಕತೆಯೊಂದಿಗೆ ಲೌಕಿಕ ಶಿಕ್ಷಣಕ್ಕೂ ಒತ್ತು ನೀಡುತ್ತಿದ್ದು ಪ್ರೈಮರಿಯಿಂದ ಡಿಗ್ರಿಯ ತನಕ ವಿದ್ಯಾರ್ಥಿಗಳು ಕಲಿಯುತ್ತಿದ್ದು ಅಲ್ಲದೆ ಮೊಬೈಲ್ ಟೆಕ್ನಿಷಿಯನ್, ಕಂಪ್ಯೂಟರ್ ಕೋರ್ಸ್, ಇಂಜಿನಿಯರಿಂಗ್ ಕಲಿಯುವ ವಿದ್ಯಾರ್ಥಿಗಳಿಗೆ ಸಂಸ್ಥೆಯು ಪೋಷಣೆ ನೀಡುತ್ತಿದೆ. ಮಸೀದಿಯ ಮುಂಭಾಗದಲ್ಲಿಯೇ ಹಲವಾರು ಪವಾಡಗಳಿಂದ ಪ್ರಸಿದ್ಧರಾದ ಶೇಖುನಾ ಸಿರಾಜುದ್ದೀನ್ ವಲಿಯುಲ್ಲಾಹಿ ಕದ್ದಸುಲ್ಲಾಹು ತಾಲಾ ಸಿರವುಲ್ ಅಜೀಜ್ ಮಹಾನುಭಾವರ ದರ್ಗಾವಿದ್ದು 1976ರಿಂದ ಪ್ರಾರಂಭಗೊಂಡ ಉರೂಸ್ ಕಾರ್ಯಕ್ರಮ 1978ರಿಂದೀಚೆಗೆ 3 ವರ್ಷಕ್ಕೊಮ್ಮೆ ಉರೂಸ್ ನಡೆಯುತ್ತಿದೆ. ಅದರ 15ನೇ ಉರೂಸ್ ಇದೇ ಬರುವ ತಾರೀಕು 2017ನೇ ಏಪ್ರಿಲ್ 14ರಿಂದ 22ರವರೆಗೆ ಸಾಮೂಹಿಕ ಪ್ರಾರ್ಥನೆ, ಜಿಯಾರತ್, ನಸೀಹತ್ ಮತ್ತು 10 ಹಲವು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದ್ದು ಏಪ್ರಿಲ್ 14ರಂದು ಶುಕ್ರವಾರ ಜುಮಾ ನಮಾಜಿನ ಬಳಿಕ ಆಚಕೋಯತಂಗಳ್ ಕುಂಬೋಳ್ರವರ ಧ್ವಜಾರೋಹಣದೊಂದಿಗೆ ಉರೂಸ್ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಲಿದ್ದು ಸುಲ್ತಾನುಲ್ ಉಲಮಾ ಕಾಂದಬರಂ ಉಸ್ತಾದ್
പേരോട് ഉസ്താദ് ഉലമാകളും, ബഹുമാന്യ കൂറത്തങ്ങൾ, ബഹുമാന്യ ബായാർത്ഥങ്ങൾ, ಬಹುಮಾನ್ಯ ಕಡಲುಂಡಿ ತಂಗಳವರಂತಹ ಸಾದಾತುಗಳು, ಪ್ರಸಿದ್ಧ ಉಲಮಾಗಳು, ಉಮರಾಗಳು, ಮುಖ್ಯಮಂತ್ರಿ ಸೇರಿ ಹಲವು ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ. ಇನ್ಶಾ ಅಲ್ಲಾ ಇದೇ ಬರುವ ತಾರೀಕು ಏಪ್ರಿಲ್ 14ರಿಂದ 22ರವರೆಗೆ ಕನ್ನಂಗಾರ್ ಶೇಖುನಾ ಸಿರಾಜುದ್ದೀನ್ ವಲಿಯುಲ್ಲಾಹರವರ ಉರೂಸ್ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಉಲಮಾ, ಉಮರ, ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ. ಸರ್ವರಿಗೂ ಆದರದ ಸ್ವಾಗತ. وحبيب الله خير مبعوث بوحي الله مولاي صل وسلم دائما أبدا على حبيبك خير الخلق كلهم مولاي